ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ಜೋರದ ಚಪ್ಪಾಳೆ. ಸರಳತೆಯ ಸಾಮ್ರಾಟ ಅಂತ ಹೇಳಿದ್ರು ತಪ್ಪಾಗಲಾರದು ನಮ್ಮ ಮೋಹನ್ ಮಾಸ್ಟರ್ ಅವರಿಗೆ. ಯಾಕೆಂತ ಹೇಳಿದ್ರೆ ಇವತ್ತಿಗೂ ಕೂಡ ನಾ ಕಂಡಂತ ಮೋಹನ್ ಬಾಸು ಇವತ್ತು ಅದೇ ಮೋಹನ್ ಬಾಸು. ಸೊ ನಿಮಗೆ ಪ್ರೀತಿಯಿಂದ ಒಂದು ಗೌರವ ಸಮರ್ಪಣೆ, ಜೋರದ ಚಪ್ಪಾಳೆ. ತೇಜಸ್ ಮೋಹನ್ ಮಾಸ್ಟರ್ಗೆ ಪ್ರೀತಿಯಿಂದ ಸನ್ಮಾನಿಸಲಾಗ್ತಾ ಇದೆ. ಅವರ ಎಲ್ಲ ಚಿತ್ರಗಳು ಕೂಡ ಶುಭವಾಗಲಿ. ಹಾಗೆ ಇವರು ಮಾಡುವಂಥ ಸಾಧನೆ ಇತಿಹಾಸ ಪುಟಕ್ಕೆ ಸೇರಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ನಮ್ಮ ಮೋಹನ್ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ತಂಡ ಭರ್ಜರಿಯಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಯಾಕಂದರೆ ಹೇಳಿ ಕೇಳಿ ಬಜರಂಗಿ ಮೋಹನ್ ಬಾಸ್ ಟೀಮ್. ಸೊ ಹಾಗಾಗಿ ಶುಭವಾಗಲಿ ಮಾಸ್ಟರ್. ಹಾಗೆ ರಮ್ಯಾ ಭಾರದ್ವಾಜ್ ಅವರು ಕೂಡ ಬರಬೇಕು. ಹಾಗೆ ನಮ್ಮ ಸುಬ್ರಹ್ಮಣ್ಯ ಅವರು, ಹಾಗೆ ಕರಿಬಸವ ತಡ್ಕಲ್ ಅವರು ಕೂಡ ಬರಬೇಕು ದಯವಿಟ್ಟು. ಹಾಗೆ ಶೈಲಜಾ ಅವರು, ಹಾಗೆ ಸುರಕ್ಷಾ ದಾಸ್ ಅವರು ಸಹ ಗೌರವ ಸಮರ್ಪಣೆ. ಎಲ್ರಿಗೂ ಕೂಡ ಸನ್ಮಾನಿಸ್ತಾ ಇದ್ದಾರೆ ನಮ್ಮ ಹೆಮ್ಮೆಯ ನಾಯಕರು, ಜನ ಸೇವಕರು, ಜನಮೆಚ್ಚಿದ ನಾಯಕರು ಶ್ರೀಯುತ ಚಿದಂಬರ್ ಆರ್ ಸರ್ ಅವರು, ಪ್ರೊಪ್ರೈಟರ್ ಆಫ್ ಶ್ರೀ ವಿನಾಯಕ ಜ್ಯುವೆಲರಿ ಅಂಡ್ ಸಿಲ್ಕ್ ಸ್ಯಾರೀಸ್. ಗೀತಾ ಮೇಡಮ್ ದಯವಿಟ್ಟು ಬರಬೇಕು. ಶ್ರೀಮತಿ ಗೀತಾ ಚಿದಂಬರ್ ಅವರು ಗೌರವ ಸಮರ್ಪಣೆ ಮಾಡಬೇಕಾಗಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಖುಷಿ ಆಯ್ತಾ? ಹಲೋ, ಯಾರಪ್ಪ ಅದು? ತಲೆ ಕೆಡ್ಸ್ಕೊಡೋ ಸುಮ್ಮನೆ ಆಡ್ತಾರೆ. ಯಾರು ಬೇಕು? ರಾಗಿಣಿನ ಕರ್ಕೊಂಡು ಹೋಗಾಯ್ತು. ಖುಷಿ ಆಯ್ತಾ? ನಮ್ಮ ಬಾಸ್ ಟೀಮ್ ಡ್ಯಾನ್ಸ್ ಹೆಂಗಿತ್ತು? ಔಟ್ ಆಫ್ 10ಗೆ ಸ್ಕೋರ್ ಕೊಡ್ತೀರಾ? ಔಟ್ ಆಫ್ 10 ಸೂಪರ್. ಹಾಗೆ ಗಿಲಿ ರಿಯಾಲಿಟಿ ಶೋ ಖ್ಯಾತಿಯ ನಮ್ಮ ಪ್ರೀತಿಯಿಂದ ರಾಘವೇಂದ್ರ ಅವರು ಬರಬೇಕು. ಹಾಗೆ ಮಾನಸ ಅವರು, ಹಾಗೆ ಚಿಲ್ಲರ್ ಅವರು ಮತ್ತು ಶಿವ ಅವರು ಬರಬೇಕು ದಯಮಾಡಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರು ಹೇಳ್ತಾ ಇದ್ರು, ಈ ಏರಿಯಾದಲ್ಲಿ ಮೊದಲು ಜ್ಯುವೆಲರಿ ಶಾಪ್ ಅನ್ನ ತೆಗೆದಿದ್ದಂತಹದ್ದು ಚಿದಂಬರ್ ಆರ್ ಅವರು. ವ್ಯಾವಹಾರಿಕವಾಗಿ ಈ ಪ್ರದೇಶದ ಜನರಿಗೆ ಅವರು ತುಂಬಾ ಚಿರಪರಿಚಿತ ಅಂತ. ಅದರ ಜೊತೆಗೆ ಸಾಂಸ್ಕೃತಿಕವಾಗಿಯೂ ಕೂಡ ಅವರು ಇನ್ಮುಂದೆ ಈ ಕ್ಷಣದಿಂದ ಚಿರಪರಿಚಿತರಾಗ್ತಾರೆ. ಯಾಕಂದ್ರೆ ಕ್ರೀಡೆಗೆ ಸಂಬಂಧಿಸಿದಂತಹ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತಹ, ನಮ್ಮ ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಿಸಿದಂತಹ ಕಾರ್ಯಕ್ರಮಗಳನ್ನ ಇವತ್ತಿನಿಂದ ಶುರು ಮಾಡ್ತಾ ಇದ್ದಾರೆ. ಅದಕ್ಕೆ ಓಂಕಾರ ಹಾಕಿದ್ದಾರೆ. ಬರ್ಲಿ ಈ ಕಾರ್ಯಕ್ರಮದ ಆಯೋಜಕರು ಶ್ರೀಯುತ ಚಿದಂಬರ ಅವರಿಗೆ ನಿಮ್ಮ ಅಭಿಮಾನದ ಪ್ರೀತಿಯ ಚಪ್ಪಾಳೆ.